ವೆಜೇನಾ ಡ್ರೈನೆಸ್. ಈಗೀಗ ಒಂದು ಫೀಮೇಲ್ಸಲ್ಲಿ ವುಮನ್ನಲ್ಲಿ ಕಾಮನ್ನಾಗಿ ಕಾಣ್ತಾ ಇರೋಂಥ ಪ್ರಾಬ್ಲಮ್. ಯಾವಾಗ ವೆಜೇನಾದಲ್ಲಿ ಸೆಕ್ರೇಷನ್ ಇರಲ್ಲ ಆವಾಗ ಒಂದು ಇನ್ಫೆಕ್ಷನ್ ಕಾಮನ್ನಾಗಿ ಆಗೋ ಸಾಧ್ಯತೆ ಇರುತ್ತೆ. ಜೊತೆಗೆ ಸೆಕ್ಸ್ ಮಾಡಾದ್ಮೇಲೆ ಪೇಯ್ನ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಇದಕ್ಕೆ ಮೇಯ್ನ್ ಕಾರಣ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಈಗ ಒಂದು ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಕಾಂಟ್ರಾಸೆಪ್ಟಿವ್ ಪಿಲ್ ಅಥವಾ ಫ್ಯಾಮಿಲಿ ಪ್ಲ್ಯಾನಿಂಗ್ ಪಿಲ್ ಅದು ತೊಗೊಂಡಾಗ, ತುಂಬ ಆ್ಯಂಗ್ಸೈಟಿ ಸ್ಟ್ರೆಸ್ ಆದಾಗ, ಸ್ಮೋಕಿಂಗ್ ಆ ಥರ ಆ್ಯಕ್ಟಿವಿಟಿ ಇತ್ತು, ಒಂದು ಲೈಫ್ ಸ್ಟೈಲ್ ಚೇಂಜಸ್, ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರೋದು, ಮತ್ತು ಡಯಾಬಿಟಿಸ್, ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದಾಗ, ಜೊತೆಗೆ ಏಜ್ ಆಗ್ತಾ ಆಫ್ಟರ್ 45 ಒಂದು ಈಸ್ಟ್ರೋಜನ್ ಡಿಫಿಷಿಯನ್ಸಿಯಿಂದ ಡ್ರೈನೆಸ್ ಆಗುತ್ತೆ. ಈ ಥರ ಡ್ರೈನೆಸ್ ಆದಷ್ಟು ಅದು ಪೇಯ್ನು ಮತ್ತು ಇನ್ಫೆಕ್ಷನ್ ಸಾಧ್ಯತೆ ಇರೋದ್ರಿಂದ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.